ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ರಾಮನಾಥಪುರದ ಶಿರದನಹಳ್ಳಿ ಉಪ್ಪಾರಕೊಪ್ಪಲು ಗ್ರಾಮದಲ್ಲಿ ಶ್ರೀ ಶಿರದನಹಳ್ಳಿ ದೇವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ನಾಗರಾಜರವರ ನೇತೃತ್ವದಲ್ಲಿ ಶ್ರೀ ಮಸಣಿಕಮ್ಮ ದೇವರ ವಿಗ್ರಹಗಳ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಿತು. ಶಕ್ತಿ ದೇವತೆ ಮಸಣಿಕಮ್ಮ ಬೇಡಿದನ್ನು ಕರುಣಿಸಿಕೊಡುವ ತಾಯಿ, ಶತ್ರುಬಾಧೆ ತಪ್ಪಿಸುವ ಶಕ್ತಿ ದೇವತೆ ಮಸಣಿಕಮ್ಮ. ಅಕ್ಕ ಉರಿ ಮಸಣಿಕೆಯನ್ನು ಸೋಲಿಸಲು ತಂಗಿ ಚಾಮುಂಡೇಶ್ವರಿ ಕುತಂತ್ರವನ್ನು ಮಾಡಬೇಕಾಯಿತು ಎಂದು ಇತಿಹಾಸ ಇರುವುದು. ದುಷ್ಟಶಕ್ತಿಗಳಿಂದ ಭಕ್ತರನ್ನು ಕಾಪಾಡುತ್ತಿರುವ ದೇವಿ ಮಸಣಿಕಮ್ಮ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನ ಅರ್ಚಕರಾದ ನಾಗರಾಜರವರು, ಇವತ್ತು ದೇವಿಯ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಆಗಿದೆ. ಇಂದಿನಿಂದ 48 ದಿನಗಳ ತನಕ ಪೂಜಾ ಕೈಂಕರ್ಯಗಳು ನಡೆಯುತ್ತಿವೆ. 48 ದಿನಗಳ ಕಳೆದ ನಂತರ ಎಲ್ಲ ಭಕ್ತಾದಿಗಳು ಆಡು ಕುರಿ ಕೋಳಿ ಬಲಿ ಕೊಡುವ ಪದ್ಧತಿ ಇದೆ. ಎಲ್ಲ ಭಕ್ತಾದಿಗಳು ಈ ದೇವತೆಗೆ ತನ್ನು ಮನ ಧನ ಪೂಜಾ ಪುರಸ್ಕಾರಗಳನ್ನು ಮಾಡಬಹುದು ಎಂದರು. ತಾಲೂಕು ಹಾಸನ ಜಿಲ್ಲೆ ರಾಮನಾಥಪುರ ಹೋಬಳಿ ಶಿರದನಹಳ್ಳಿ. ಶಿರದನಹಳ್ಳಿಯಲ್ಲಿರುವ ಪರಮಾತ್ಮನ ಶ್ರೀ ಶನಿದೇವರ ಸತ್ಯ ಶನೇಶ್ವರ ಭೂಮಂಡಲ ಶನೇಶ್ವರ ದೇವಾಲಯ, ಶನಿದೇವರ ಒಂದು ಪ್ರೇರಣೆ ಇದ್ದ ಮಸಣಿಕಮ್ಮನ ಮತ್ತು ಶನಿದೇವರ ಒಂದು ದೇವಾಲಯಕ್ಕೆ ಬರುವಂಥ ಭಕ್ತಾದಿಗಳು ಸಹ ಎಲ್ಲ ಅಮ್ಮನ ದರ್ಶನವನ್ನು ಮಾಡುವುದಕ್ಕೆ ಪ್ರತಿ ಮಂಗಳವಾರ, ಭಾನುವಾರ, ಶುಕ್ರವಾರದಲ್ಲಿ ಅಮ್ಮನ ಒಂದು ಪೂಜೆ ನಡೆಯಲಿದೆ. ಮತ್ತು ವಾಗ್ದಾನಗಳು ಸಹ ಅವರಿಂದ ಮೇಲಿದೆ. ತಡೆ ಮುಡಿ ಯಂತ್ರ ಮಂತ್ರಗಳನ್ನು ದೈವಗುಡಿ ಮುಂಭಾಗದಲ್ಲಿ ಮಾಡಲಾಗಿದೆ ಸಾರ್ವಜನಿಕರಿಗೆ. ಹಾಗೆ ಈ ದೇವಿಯ ಪೂಜಾರರಾದ ಸುನಿಲ್ ಮಾತನಾಡಿ, ಈ ದಿನದಿಂದ ಈ ದೇವಿಯ ಪೂಜಾ ಪುರಸ್ಕಾರಗಳನ್ನು ಮಾಡಬಹುದು ಎಂದರು. ಸರ್ವ ಭಕ್ತಾದಿಗಳಲ್ಲಿ ಶ್ರೀ ಭೂಮಂಡಲ ಸತ್ಯ ಶನೇಶ್ವರ ಹಾಗೂ ಮಸಣಿಕಮ್ಮ ಕ್ಷೇತ್ರ ಯಾವ ರೀತಿಯಾಗಿ 25 ವರ್ಷದಿಂದ ಇಲ್ಲಿ ನೆಲೆಸಿದರೋ ಅದೇ ಪ್ರಕಾರವಾಗಿ ಸ್ವಾಮಿಯವರ ಆಜ್ಞೆ ಪ್ರಕಾರವಾಗಿ ನನಗೊಂದು ಶಕ್ತಿ ದೇವತೆ ಬೇಕು, ಆ ರೀತಿಯಾಗಿ ಒಂದು ಆಜ್ಞೆ ಆಯಿತು. ಅದೇ ಪ್ರಕಾರವಾಗಿ ಇವತ್ತು ಒಂದಿನ ಶ್ರೀ ಮಸಣಿಕಮ್ಮ ಎಂಬ ಶಕ್ತಿ ದೇವತೆಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮೂಲಕವಾಗಿ ಅಂದ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಪ್ರತಿ ಶುಕ್ರವಾರ, ಮಂಗಳವಾರ ಶ್ರೀ ಮಸಣಿಕಮ್ಮನವರ ಪೂಜೆ ನೆರವೇರುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೋದು, ಶ್ರೀ ಅಮ್ಮನವರ ಕೃಪೆಗೆ ಪಾತ್ರರಾಗ್ಬೋದು. ಯಾವ ರೀತಿಯಾಗಿ ಒಂದು ಅಮ್ಮನವರ ಸೇವೆ ಇದೆ, ಪಿರಿಯಾಪಣದಲ್ಲಿ ಯಾವ ರೀತಿಯಾಗಿ ಸೇವೆ ಇದೆ ಅದೇ ಪ್ರಕಾರವಾಗಿ ಸೇವೆ ನೆರವೇರ್ತದೆ. ಇಲ್ಲೂ ಸಹ ಒಂದು ಮರಿ ಆಗಿರ್ಬೋದು, ಕೋಳಿ ಆಗಿರ್ಬೋದು, ಒಂದು ಊಟ ಆಗಿರ್ಬೋದು, ಯಾವ ರೀತಿಯಾಗಿ ಪ್ರಸಾದ ವಿನಿಯೋಗ ಇರುತ್ತೆ ಅದೇ ಪ್ರಕಾರವಾಗಿ ಸೌಲಭ್ಯಗಳೆಲ್ಲ ಇರುತ್ತೆ. ಅದೇ ಪ್ರಕಾರ ಭಕ್ತಾದಿಗಳು ಬಂದು ತಮ್ಮ ಸೇವೆಗಳನ್ನು ಅರ್ಪಿಸಿ ಖುಷಿ ಪಡ್ಕೊಂಡು ತಾಯಿ ಆಶೀರ್ವಾದ ಪಡ್ಕೊಂಡು ಹೋಗ್ಬೋದು. ಶನಿದೇವರ ಕಿರಿಯ ಅರ್ಚಕರಾದ ಶ್ರೀನಿವಾಸ್ ಪೂಜಾರವರು ವಿಧಿವಿಧಾನಗಳಲ್ಲಿ ಪಾಲ್ಗೊಂಡರು. ಶ್ರೀ ದೇವಿಯ ಹೋಮ ಹವನಗಳನ್ನು ಬೆಳಗ್ಗೆ 6 ಗಂಟೆಯಿಂದ ಮಂತನಹಳ್ಳಿ ಶೇಷಕುಮಾರ್ ತಂಡದವರು ಪಾಲ್ಗೊಂಡಿದ್ದರು. ಹಾಗೆ ಇದೇ ಸಂದರ್ಭದಲ್ಲಿ ಭರತ್ ಬಾರ್ ಶಂಕರ್, ಲೋಕೇಶ್ ಭಟ್ರು, ಸೋಮಣ್ಣ ಕೆರಳಾಪುರ, ವಿಜಯ್ ಕುಮಾರ್, ಮಣಿ ತಮ್ಮಣ್ಣ, ಲಕ್ಷ್ಮಣ ಮಲ್ಲಿಪಟ್ನ, ಮಂಜು ಇನ್ನೂ ಅನೇಕ ಭಕ್ತಾದಿಗಳು ಪಾಲ್ಗೊಂಡಿದ್ದರು.